ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮ್ನವ್ರೆ, ನಾನು ಇಲ್ಲಿವರೆಗೂ ಯಾರ ಹತ್ರನೂ ಕ್ಷಮೆ ಕೇಳ್ದವನೇ ಇಲ್ಲ, ಕ್ಷಮೆ ಕೇಳಿದ ನೆನಪೂ ಇಲ್ಲ. ನೀವ್ ಹೇಳಿದ್ರಿ ಅಂತ ನಾ ಯೋಚನೆ ಮಾಡಿದೆ. ಅಪ್ಪನ ಜೊತೆ ಮಾತಾಡಿದ್ದು ತಪ್ಪು ಅಂತ ಅನ್ನಿಸ್ತು. ಒಂದ್ ವೇಳೆ ನಾನು ಹಾಗೆ ನಡ್ಕೊಂಡಿದ್ದು ಕುಟುಂಬದ ಜೊತೆ ಇರಕ್ಕಾಗದೇ ಇರೋನು ಕ್ಷೇತ್ರನೇ ನೋಡ್ಕೋತಾನೆ ಅಂತ ಮಾತಾಡ್ತಾ ಇರ್ಲಿಲ್ವಾ? ನೀವ್ ಹೇಳಿದ್ರಿ ಅಂತ ಅಪ್ಪನ ಹತ್ರ ಕ್ಷಮೆ ಕೇಳಿದೆ. ಅಪ್ಪ ಹಠಕ್ ಬಿದ್ರು, ನನ್ ಕ್ಷಮೆ ಒಪ್ಕೊಳ್ಳಿಲ್ಲ. ಆದ್ರೆ ಕೊನೆಗೆ ನೀವು ಇಲ್ಲಿಗೆ ಬರಕ್ಕಾಗಿದ್ದು ಅಮ್ಮ ನಿಮ್ಮ ಮೇಲಿಟ್ಟಿರೋ ಪ್ರೀತಿ, ನಂಬಿಕೆಗೆ. ನೀವು ಮನೆಯವ್ರ ಮೇಲೆ ಇಟ್ಟಿರೋ ಅಕ್ಕರೆ ಪ್ರೀತಿ ಅಮ್ಮನ ಮನ್ಸ್ ಗೆದ್ದಿದೆ. ನೀವು ಹಾಗೆ ಸುಮ್ಮನವ್ರೆ, ನಿಮಗ್ ಸ್ವಾರ್ಥನೇ ಇಲ್ಲ. ಯಾವಾಗ್ಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ನಿಮ್ಮವ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಅಮ್ಮನೂ ಹಾಗೆ. ಅದಕ್ಕೆ ಅವ್ರು ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ. ಸಾಹೇಬ್ರೆ, ನನ್ನ ಜೀವನದಲ್ಲಿ ಕಳ್ಕೊಂಡಿರೋ ತಾಯಿ ಪ್ರೀತಿನ ಅತ್ತೆ ಮೂಲಕ ನೋಡ್ತಾ ಇದ್ದೀನಿ. ಆ ಪ್ರೀತಿಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅದಕ್ಕೆ ಒಂದ್ 5 ನಿಮಿಷ, ಆಮೇಲೆ ಬರ್ತೀನಿ. ಇಲ್ಲ, ಈಗ್ಲೇ ಮಾತಾಡ್ಬೇಕು. ಸರಿ, ಬನ್ನಿ. ನಿಂತ್ಕೊಳ್ಳಿ ಅದಕ್ಕೆ. ವಾಟ್ ಆರ್ ಯು ಅಪ್ ಟು ತೀರ್ಥ? ಅವಳ ಕುತ್ತಿಗೆ ತಾಳಿ ಕಟ್ಟಿರೋದು ಸುಳ್ಳಲ್ಲ, ನಿಜ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿದ್ಯಂತೆ. ಯಾಕೆ ಹಾಗೆ ಮಾಡಿದೆ? ಇದೆಲ್ಲ ನಿಮ್ಗೆ ಗೊತ್ತಾಯ್ತು ಅದಕ್ಕೆ? ಯಾರು ಹೇಳಿದ್ರು? ದಟ್ಸ್ ನಾಟ್ ಮೈ ಪಾಯಿಂಟ್. ನೀನು ದೇವ್ರ ಮುಂದೆ ಪ್ರಮಾಣ ಮಾಡಿದ್ದು ನಿಜನೇ ಆಗಿದ್ರೆ ನಮಗ್ ಕೊಟ್ಟಿರೋ ಮಾತು ಅದು ಸುಳ್ಳ? ಮನೆಯವ್ರಿಗೆಲ್ಲ ಮೋಸ ಮಾಡ್ತಿದ್ಯಾ ತೀರ್ಥ? ಇವತ್ ಯಾವ್ದು ಸುಳ್ಳು ಯಾವ್ದು ನಿಜ ನನಗ್ ಗೊತ್ತಾಗ್ಲೇಬೇಕು. ಅದಕ್ಕೆ ನಾನು ಆವಾಗ್ಲೂ ಅದನ್ನೇ ಹೇಳಿದ್ದು, ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೆ. MLA ಆಗಲು ನನ್ನ ಕನಸು, ಅದ್ ನನ್ನ ಗುರಿ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. MLA ಆಗೋದಕ್ಕೆ ದೊಡ್ಡ ಏಣಿಯಾಗಿ ಸಿಕ್ಕಿರೋದು ಸುಮನ ಅವರು. ಅದ್ ನಿಮ್ಗೂ ಚೆನ್ನಾಗ್ ಗೊತ್ತು. ಅಂಡ್ ಒಂದು ಹಂಬಲ್ ರಿಕ್ವೆಸ್ಟ್, ಅದಕ್ಕೆ ದಯವಿಟ್ಟು ನೀವು ವಿಷಯದ ತಲೆ ಹಾಕ್ಬಿಡಿ. ವಾಟ್ ಡು ಯು ಮೀನ್ ತಲೆ ಹಾಕ್ಬೇಡಿ? ನಮಗಳನ್ನ ಸಹಿಸ್ಕೊಂಡಿರೋದಕ್ಕಾಗಲ್ಲ ತೀರ್ಥ. ಹಾಗಂತ MLA ಕೆಲಸ ಮಿಸ್ ಮಾಡ್ಕೊಂಡು ನಾನು ರೆಡಿ ಇಲ್ಲ. ಅಂದ್ರೆ ಪರ್ಮನೆಂಟ್ ಆಗಿ ಈ ಮನೇಲಿ ಇಟ್ಕೊಂಡ್ಬಿಡೋದು ಅಂತನಾ? ಆ ತರನ ಎಲ್ಲೂ ಹೇಳಿಲ್ಲ. ಹಾಗಾದ್ರೆ ನೀನ್ ಏನ್ ಹೇಳ್ತಿದ್ಯಾ? ಎಲೆಕ್ಷನ್ ಆದ್ಮೇಲೆ ಅವಳನ್ನ ವಾಪಸ್ ಕಳ್ಸೋದು ಅಂತನಾ? ಡಿಪೆಂಡ್ಸ್ ಅದಕ್ಕೆ. ನಿನಗ್ ಮನ್ಸಕ್ ಬಂದ್ರೆ ನೀನ್ ಕಳಿಸ್ತೀಯಾ, ಇಲ್ಲ ಅಂತಂದ್ರೆ ಇಲ್ಲ. ಇರಬಹುದು. ತಪ್ಪು ಮಾಡ್ತಿದ್ಯಾ ತೀರ್ಥ? ಐ ನೋ ವಾಟ್ ಐ ಆಮ್ ಡೂಯಿಂಗ್. ಅದಕ್ಕೆ ಅದ್ ಮಾಡ್ತಾ ಇರೋದು ಸರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಸುಮ್ಮನೆ ಅವ್ರ ವಿಷಯದ ತಲೆ ಹಾಕ್ಬೇಡಿ. ಅದಕ್ಕೆ ಇಷ್ಟು ದಿನ ಸಹಿಸ್ಕೊಂಡಿದ್ದೆ, ಇನ್ಮುಂದೆ ಬಹುಶಃ ಸಹಿಸ್ಕೊಳಕ್ ಆಗದೆ ಇರಬಹುದು. ನಿಮ್ಮ ಮೇಲೆ ನನ್ನ ಗೌರವ ಇದೆ. ಅದಕ್ಕೆ ಅದನ್ನ ಉಳಿಸ್ಕೋತೀರಾ ಅನ್ನೋ ನಂಬಿಕೆ ಇದೆ. ಅದಕ್ಕೆ ನೀವ್ ಹೇಳಿದ್ದು ನಿಜ ಆಯ್ತು. ಅದಕ್ಕೆ ಅಣ್ಣ ಪೂರ್ತಿ ಅವಳಿಗೆ ಸೋತೋಗ್ಬಿಟ್ಟಿದ್ದಾನೆ. ಸಾಧನಾ, ನಾನ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೆ, ಅಕಸ್ಮಾತ್ ಆ ಹುಡುಗಿ ಏನಾದ್ರೂ ಈ ಮನೆಯಲ್ಲೇ ಪರ್ಮನೆಂಟ್ ಆಗಿ ಉಳ್ಕೊಟ್ರೆ ನಾನ್ ಈ ಮನೆಯಲ್ಲಿರಲ್ಲ ಅಷ್ಟೇ. ಅದಕ್ಕೆ ಪ್ಲೀಸ್ ಏನಾದ್ರೂ ಮಾಡಿ. ಅದಕ್ಕೆ ಅವಳು ಈ ಮನೇಲಿ ಇರಬಾರ್ದು ಅಷ್ಟೇ. ಅವಳಾದ್ರೂ ಏನ್ ಮಾಡ್ತಾಳ ಜಾನು? ತೀರ್ಥನ ಹೇಳಿದಾನಲ್ಲ, ಅವಳು ತಂಟೆಗೆ ಹೋಗ್ಬಾರ್ದು ನೀವ್ ಯಾರು ಅಂತ. ಅಕಸ್ಮಾತ್ ಹೋದ್ರೆ ಇನ್ನೊಂದು ರಗಳೆ ಆಗತ್ತೆ. ಅಕಸ್ಮಾತ್ ಈ ಸರಿ ಏನಾದ್ರು ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ಅಷ್ಟೇ. ನಾನ್ ಇನ್ಮೇಲೆ ಸುಮನನ್ ತಂಟೆಗೆ ಹೋಗ್ಬಾರ್ದು ಅಂತ ತೀರ್ಥ ಹೇಳಿದಾನೆ. ಓಕೆ, ನಾನಿನ್ಮೇಲೆ ಅವಳ ತಂಟೆಗೆ ಹೋಗಲ್ಲ. ಅದಕ್ಕೆ ನೀವೇ ಮಾತು ಹೇಳ್ತಾ ಇದ್ದೀರಾ? ಐ ಕಾಂಟ್ ಬಿಲೀವ್ ದಿಸ್ ಸಾಧನಾ. ನೀನು ಸೋಲನ್ನು ಒಪ್ಕೊಳ್ತಾ ಇದೀಯಾ?
ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೋ ಜೈ. ನಾನು ಹೇಳಿದ್ದು ನಾನು ಅವಳ ತಂಟೆಗೆ ಹೋಗಲ್ಲ ಅಂತ. ಆದ್ರೆ ಅವಳು ನನ್ನ ತಂಟೆಗೆ ಬರ್ತಾಳೆ, ನನ್ನ ವಿಷಯದಲ್ಲಿ ತಲೆ ಹಾಕ್ತಾಳೆ. ನಾನು ಅದಕ್ಕೆ ಜಸ್ಟ್ ರಿಯಾಕ್ಟ್ ಮಾಡ್ಬೇಕಷ್ಟೆ. ನೋಡ್ತಿರು ಅವಳ ಗತಿ ಏನಾಗತ್ತೆ ಅಂತ. ಸಾಧನ ಏನ್ ಹೇಳ್ತಾ ಇದೀಯಾ ಸರಿಯಾಗಿ ಬಿಡಿಸೇಳು. ನಾನು ಇನ್ಮೇಲೆ ಮೈಂಡ್ ಗೇಮ್ ಸ್ಟಾರ್ಟ್ ಮಾಡಿ ಫಿಸಿಕಲಿ ಅವಳಿಗೆ ಹರ್ಟ್ ಮಾಡಿದ್ರೆ ಅವಳಿಗೆ ತಡ್ಕೊಳ್ಳೋ ಶಕ್ತಿ ಇದೆ. ಬಟ್ ಅವಳನ್ನ ಮೆಂಟಲಿ ಡಿಸ್ಟರ್ಬ್ ಮಾಡ್ಬೇಕು. ನಾವಾಗೆ ದೂರ ಹೋದ್ರು ಅವಳಾಗೆ ನಮ್ ದಾರಿಗೆ ಬರ್ಬೇಕು. ಅದೇನೋ ಹೇಳ್ತಾರಲ್ಲ, ದೀಪದ ಬೆಳಕಿಗೆ ಹುಳ ಬರುತ್ತೆ ಅಂತ. ಅದ್ರ ಹಣೆ ಬರ. ಆ ಬೆಂಕಿ ನಾನಾಗ್ತೀನಿ, ಹುಳ ಅವಳಾಗ್ತಾಳೆ. ಅವಳ ಹಣೆ ಬರ. ಸುಭಾಷ್ಗೆ ಏನಂದ್ರೆ ಇಷ್ಟ ಇರ್ಬೋದು? ಬರೀ ಪುಸ್ತಕಗಳೇ ಇದೆ, ಓದೋದ್ರ ಬಗ್ಗೆ ಏನಾದ್ರೂ ಆಸಕ್ತಿ ಇರ್ಬೋದಾ? ಏಯ್, ಏನೇ ಮಾಡ್ತಾ ಇದೆಯಾ ಇಲ್ಲಿ? ಜಾನ್ವಿ, ಅದು ಸುಭಾಷ್. ಸಿಕ್ಕೋ ರೂಮ್ಗೆಲ್ಲ ಈಗ ಬರ್ತೀಯಲ್ಲ, ನಾಚಿಕೆ ಅನ್ನೋದೇ ಇಲ್ವಾ ನಿನಗೆ? ಹಾಗಲ್ಲ ಜಾನ್ವಿ, ಸ್ವಲ್ಪ ಸಮಾಧಾನ ಮಾಡ್ಕೋ. ಶಟ್ ಅಪ್! ನೀನೊಂಥರ ತಿಂಡಿ ಸಿದ್ದಾಗೆ ಕಣೆ. ಬರತ್ತೆ ಹೋಗತ್ತೆ, ಬಂದ್ರೆ ಮೈಯೆಲ್ಲ ಉರಿಯತ್ತೆ. ಪಕ್ಕ ಚರ್ಮದ ಕಾಯಿಲೆ ನೀನು. ಜಾನ್ವಿ, ದಯವಿಟ್ಟು ಕೂಗಾಡ್ಬೇಡ, ಸ್ವಲ್ಪ ಸಮಾಧಾನ ಮಾಡ್ಕೊ. ನಾ ಹೇಳೋದ್ ಕೇಳು. ಸುಭಾಷ್ ಅಣ್ಣನ್ ವಿಷಯ ಇಟ್ಕೊಂಡು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಕ್ ಬರ್ತಿದ್ಯಾ? ನನಗ್ ಗೊತ್ತು ಕಣೆ, ನೀನ್ ಇಲ್ಲಿಗೆ ಚೆನ್ನಾಗ್ ಕಳ್ತನ ಮಾಡಕ್ಕೆ ಬಂದಿದೆ ಅಂತ ನನ್ಗೆ ಗೊತ್ತು. ಅಯ್ಯೋ ದೇವ್ರೆ, ಜಾನ್ವಿ, ನಾನ್ ಯಾಕೆ ಕಳ್ತನ ಮಾಡ್ಲಿ? ನಾನ್ ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ಗೆ ಈ ಮನೆ ಕೊಟ್ಟಿದೆ. ಹಾಗಿರ್ಬೇಕಾದ್ರೆ ಕಳ್ತನ ಮಾಡೋ ಅವಶ್ಯಕತೆ ನನಗಿದ್ಯಾ? ಏನಿದೆ ಅಂತ ನಿನ್ಗೆ ಕೆಳಗಡೆ ಹೋಗಿ ಎಲ್ಲಾರ ಮುಂದೆ ಹೇಳಿಸ್ತೀನಿ. ಬಾರೆ ಜಾನ್ವಿ, ಒಂದ್ ನಿಮಿಷ ಹೇಳೋದ್ ಕೇಳು. ಕೈ ಬಿಡು ಜಾನ್ವಿ. ರಾಗಿ ತಂದೆಯೇರ ಭಿಕ್ಷೆಗೆ ರಾಗಿ ತಂದೆ. ಬಾರೆ ಬಿಡು ಜಾನ್ವಿ, ಬಾರೆ. ಏನೈತೆ? ಏನೇ ಮಾಡ್ತಿದ್ಯಾ? ಮತ್ತೆ ಶುರು ಮಾಡ್ಕೊಂಡ್ಯಾ? ಶುರು ಮಾಡಿದ್ದು ನಾನಲ್ಲಮ್ಮ, ಇವಳು. ಸುಭಾಷ್ ರೂಮಲ್ಲಿ ಇವಳಿಗೆ ಏನ್ ಕೆಲ್ಸ ಇರುತ್ತೆ? ಕದ್ದು ಮುಚ್ಚಿ ಏನೋ ಹುಡುಕ್ತಾ ಇದ್ಲು ಅವ್ನ್ ರೂಮಲ್ಲಿ. ಕೇಳು ಏನಂತ. ನಾನೇನಾದ್ರೂ ಹೇಳಿದ್ರೆ ನನ್ ಬಗ್ಗೆನೇ ಗುಣಗಾನ ಮಾಡ್ಬಿಡ್ತಾರೆ. ಇವಳಿಗೆ ಯಾರ ವಿಷಯದಲ್ಲೂ ತಲೆ ಹಾಕ್ಬೇಡ ಅಂತ ಬುದ್ಧಿ ಹೇಳೋದಕ್ಕಾಗಲ್ವಾ ನಿಮ್ಗೆ? ಸ್ವಲ್ಪ ಸುಮ್ನಿರ್ತೀಯಾ? ಏನಾಯ್ತಮ್ಮ? ಅತ್ತೆ, ಸುಭಾಷ್ನ ನೋಡೋದಕ್ಕೆ ಬೆಳಗ್ಗೆ ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಡಾಕ್ಟ್ರು ಅವ್ನ ಚಿಕಿತ್ಸೆಗೆ ಸ್ಪಂದಿಸ್ತಿಲ್ಲ, ಹೊಸದಾಗಿ ಏನಾದ್ರೂ ಪ್ರಯತ್ನ ಪಡ್ಲೇಬೇಕು ನಾವು ಅಂದ್ರು. ಅವ್ನಿಗೆ ಇಷ್ಟವಾಗಿರೋ ಚಟುವಟಿಕೆಗಳೇನಾದ್ರೂ ಇದ್ರೆ ಹೇಳಿ ಆ ಕಡೆ ಗಮನ ತಿರುಗಿಸೋಣ ಅಂತ ಹೇಳಿದ್ರು. ನನಗ್ ತಿಳ್ದಂಗೆ ನಂಗೆ ಏನು ಗೊತ್ತಿಲ್ಲ ಅತ್ತೆ. ಅದಕ್ಕೆ ಮನೆಯೆಲ್ಲ ಹುಡುಕ್ದೆ ಏನಾದ್ರೂ ಸಿಗ್ಬೋದಾ ಅಂತ, ಆದ್ರೆ ಏನು ಸಿಗ್ಲಿಲ್ಲ ಅತ್ತೆ. ಆಮೇಲೆ ಸುಭಾಷ್ ಜಾನ್ವಿ ರೂಮ್ಗೆ ಹೋಗಿ ನೋಡೋಣ ಅನ್ಕೊಂಡೆ. ಅಷ್ಟರಲ್ಲಿ ಕೇಳಿಸ್ಕೊಂಡ್ಯಾ? ಗೊತ್ತಾಯ್ತಾ ಈಗ? ಕಾರಣ ಇಲ್ಲದೆ ಅವಳು ಯಾವ ಕೆಲಸನೂ ಮಾಡೋದಿಲ್ಲ. ಮುಖ್ಯವಾದ ಕಾರಣ ಇದ್ದಿದ್ದಕ್ಕೆ ಅವಳು ಅಲ್ಲಿ ಹೋಗಿದ್ದು. ಸುಭಾಷ್ ಅಲ್ಲಿ ಹುಷಾರಾಗಲ್ಲ, ಇನ್ನೂ ಮೆಂಟಲಿ ಡಿಸ್ಟರ್ಬ್ ಆಗ್ತಾನೆ. ಆಲ್ರೆಡಿ ಅವನಿಗೆ ಟಾರ್ಚರ್ ಆಗ್ತಿದೆ ಅಲ್ಲಿ. ಹಳೆ ನೆನಪುಗಳನ್ನ ಕೆದಕಿ ಇನ್ನಷ್ಟು ಟಾರ್ಚರ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಹಳೆದನ್ನೆಲ್ಲ ಮರ್ತು ಹೊಸದ್ರ ಕಡೆ ಗಮನ ಕೊಡೋದಕ್ಕೆ ಅವ್ರು ಇದನ್ನೆಲ್ಲ ಮಾಡ್ತಿರೋದು. ಸರಿ, ನಾನ್ ಸುಭಾಷ್ ರೂಮ್ನ ಹುಡ್ಕಲ್ಲ. ನೀವ್ ಸುಭಾಷ್ನ ಇಷ್ಟು ವರ್ಷದಿಂದ ನೋಡ್ತಿದ್ದೀರಲ್ವಾ, ನೀವೇ ಹೇಳಿ ಅವ್ನಿಗೆ ಏನ್ ಇಷ್ಟ ಅಂತ, ಅದನ್ನೇ ಮಾಡೋಣ. ಹೇಳು, ನಿನ್ಗೆ ಅವನಂದ್ರೆ ತುಂಬಾ ಇಷ್ಟ ಅಲ್ವಾ? ಅವನ ಬಗ್ಗೆ ಎಲ್ಲ ಗೊತ್ತಲ್ಲ, ಹೇಳು. ಏಯ್, ನಿನಗೆ ಅಣ್ಣ ತಾನೆ, ನಿನಗೆಲ್ಲ ಗೊತ್ತಿದೆ ತಾನೆ? ಕೇಳ್ತಾ ಇದ್ದಾಳೆ ತಾನೆ? ಹೇಳು. ನನಗೇನ್ ಗೊತ್ತು? ಅವನ್ಗೆ ಕುಡಿಯೋದಿಷ್ಟ, ಪಾರ್ಟಿಗೆ ಹೋಗೋದಿಷ್ಟ, ಹಾಗಂತ ಅದನ್ನೇ ಮಾಡಿಸ್ತೀರಾ? ಅಕ್ಕ, ದುಶ್ಚಟಗಳು ಬೇಡ,
ಏನಾದ್ರೂ ಒಳ್ಳೇದಿದ್ರೆ ಹೇಳಿ. ನನಗ್ ಯಾರಿಗ್ ಏನ್ ಇಷ್ಟ ಏನ್ ಕಷ್ಟ ಅಂತ ತಿಳ್ಕೊಂಡು ಏನು ಆಗ್ಬೇಕಾಗಿಲ್ಲ. ನಿನ್ ತರ ಇನ್ನೊಬ್ರ ಜೀವನದಲ್ಲಿ ಮೂಗ್ ತೋರ್ಸೋ ಅಭ್ಯಾಸನೂ ಇಲ್ಲ. ಅಕ್ಕ, ಅದನ್ನ ಮೂಗ್ ತುರ್ಸೋದು ಅನ್ನಲ್ಲ, ನಮ್ಮವ್ರ ಬಗ್ಗೆ ತಿಳ್ಕೊಳ್ಳೋದು ಅಂತಾರೆ. ಹೌದಾ? ನಿನಗೆ ಅಮ್ಮನ ಹತ್ರ ಹೇಳಿದ್ರೆ ಅವ್ರು ನಿನಗ್ ಬರೀ ಮುದ್ದು ಮಾಡ್ತಾರೆ. ನಿನಗ್ ಇವ್ರ ಹತ್ರ ಹೇಳಿದ್ರೆ ಸರಿ ಆಗಲ್ಲ. ನಿನಗ್ ಅಪ್ಪನ ಹತ್ರ ಹೇಳಿ ಸರಿಯಾಗಿ ಬಯಸ್ತೀನಿ. ನಿಂತ್ಕೊಳ್ಳೆ ಸುಮ, ನಿಂತ್ಕೊಳ್ಳೆ. ಬಿಡು ಜಾನ್ವಿ, ಜಾನ್ವಿ ಕೈ ಬಿಡು. ಬಾರೆ ಬಾರೆ, ನನ್ ಮಾತ್ ಕೇಳು. ಏನಮ್ಮ ಏನದು? ಅಪ್ಪ, ಇವಳು ಸುಭಾಷ್ ರೂಮಲ್ಲಿ ಏನೋ ಕದಿತಾ ಇದ್ಲಪ್ಪ. ಏನು ಅಂತ ಕೇಳಿದ್ರೆ ಏನೋ ನಾಟಕ ಶುರು ಮಾಡ್ಕೊಂಡಿದ್ದಾಳೆ. ಏನಂತ ನೀವೇ ಕೇಳಿ. ಶಟ ನೋಡಮ್ಮ, ಪದ್ಮ ನಿನ್ನ ಮನಸಾರ ಒಪ್ಪಿಕೊಂಡಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದೂ ಮಾತಾಡ್ದಲೆ ಬಾಯಿ ಮುಚ್ಕೊಂಡು ತೆಪ್ಪಗಿದ್ದೀನಿ. ಹಂಗಂತ ಇಲ್ಲದ ಸ್ವಾತಂತ್ರ್ಯ ತಗೊಂಡು ಎಲ್ಲ ವಿಷಯಕ್ಕೂ ನೀನ್ ತಲೆ ಹಾಕೊಂಡು ಬರ್ಬೇಡ. ನಿನಗೆ ಮತ್ತೊಂದ್ಸರಿ ಮಗದೊಂದ್ಸರಿ ಹೇಳ್ತಾ ಇದ್ದೀನಿ, ನನ್ನ ಕುಟುಂಬದ ವಿಷಯಕ್ಕೆ ನೀನ್ ಯಾವುದೇ ರೀತಿ ತಲೆ ಹಾಕಬೇಡ. ನಿನಗೂ ಅದಕ್ಕೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಹಾಗೆಲ್ಲ ಏನೂ ಇಲ್ಲ ಮಾವ. ಡಾಕ್ಟರ್ ಸುಭಾಷ್ ಏನ್ ಇಷ್ಟ ಅದನ್ನ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಅವ್ನ್ ರೂಮ್ ಹುಡುಕಿದ್ರೆ ಏನಾದ್ರೂ ಸಿಗ್ಬೋದೇನೋ ಅಂತ ಹುಡುಕ್ತಿದ್ದೆ ಅಷ್ಟೇ. ಅಷ್ಟ್ ಬಿಟ್ರೆ ಬೇರೆ ಏನೂ ಇಲ್ಲ ಮಾವ. ಸರಿ, ಏಯ್, ಇನ್ಮೇಲಿಂದ ಇಂಥ ಸಿಲ್ಲಿ ವಿಷಯ ಎಲ್ಲ ತಗೊಂಡು ನನ್ನ ಹತ್ರಕ್ಕೆ ಬರ್ಬೇಡ. ಹೋಗು ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು. ಸಿಟ್ಟಿಗೆ ಏನು ಕಮ್ಮಿ ಇಲ್ಲ. ಸರ್, ಗ್ರೌಂಡ್ ಲೆವೆಲ್ ರಿಪೋರ್ಟ್ ಹೇಗಿದೆ ಸರ್? ಹೆಚ್ಚಿನ ಕ್ಷೇತ್ರಗಳಲ್ಲಿ ವಿರೋಧ ಪಕ್ಷದವರು ಠೇವಣಿ ಕಳ್ಕೊತಾರೆ. ಕಂಗ್ರಾಚುಲೇಷನ್ ಸರ್. ಹಾಗಾದ್ರೆ ಈ ಸಲ ಸರ್ಕಾರ ನಮ್ದೆ. ಇಂತ ಹಾಗಂತ ನಾವು ಮೈ ಮರೆಯೋಕ್ಕಾಗಲ್ಲಪ್ಪ. ನಿಮ್ಮ ಕ್ಷೇತ್ರವನ್ನು ಸೇರಿ ಒಟ್ಟು 5 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಅನೌನ್ಸ್ ಆಗಿದೆ. ಆ 5 ಕ್ಷೇತ್ರಗಳನ್ನ ಶತಾಯಗತಾಯ ಗೆಲ್ಲೇಬೇಕು ಅಂತ ನಾವು ತಂತ್ರ ರೂಪಿಸ್ತಾ ಇದ್ದೀವಿ. ಎಲ್ಲ ಕ್ಷೇತ್ರಗಳು ಕ್ಲಿಯರ್ ಆಯ್ತು. ಇವತ್ತು ನಿನ್ನ ಕ್ಷೇತ್ರದ ಬಗ್ಗೆ ಮಾತಾಡಬೇಕು ಅಂತಾನೆ ನಾವೆಲ್ಲರೂ ಸೇರಿರೋದು. ತೀರ್ಥ, ನೀನು ಸುಮನನ ಮದುವೆ ಆಗಿದ್ದು ಯಾವ ಕಾರಣಕ್ಕೋಸ್ಕರ? ಇದೇನ್ ಸರ್ ಹೀಗೆ ಕೇಳ್ತಾ ಇದೀರಾ? ಆ ಸಮಯದಲ್ಲಿ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ನಿಮಗೂ ಗೊತ್ತಲ್ವಾ? ನನಗೆ ಬೇರೆ ದಾರಿನೇ ಇರಲಿಲ್ಲ. ಅದೆಲ್ಲ ಗೊತ್ತಿರೋ ವಿಷಯ ಅಲ್ಲಪ್ಪ. ಅಕಸ್ಮಾತ್ ನೀನು ಆಕೆನ ಮದುವೆ ಆಗದೇ ಇದ್ದಿದ್ರು ಆಕೆ ಬೆಂಬಲ ನಿನಗೆ ಬೇಕಾಗಿತ್ತು ಅಲ್ವಾ? ಹೌದು ಸರ್, ಆಗಷ್ಟೇ ಅಲ್ಲ, ಈಗಲೂ ನಂಗೆ ಅವ್ರ ಬೆಂಬಲ ಬೇಕು. ಯಾಕಂದ್ರೆ ಈ ಸರಿ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಶ್ರೀದೇವಿ ಕಾಲನಿ 80% ವೋಟ್ ನಂಗೆ ಬೇಕೇ ಬೇಕು. ಆ ಸೂತ್ರ ಸುಮ್ನವ್ರ ಕೈಯಲ್ಲಿದೆ. ಹಾಗಾದ್ರೆ ವಿಷಯ ಕ್ಲಿಯರ್ ಆಗಿದೆ. ನೀನ್ ಮಾಡೋ ಪ್ರತಿ ಪ್ರಚಾರದಲ್ಲೂ ಸುಮನ ನಿನ್ ಜೊತೆಗೆ ಇರಬೇಕು. ಸಮಯ ಸಂದರ್ಭ ಪರಿಸ್ಥಿತಿ ಕಟ್ಟಿಬಿದ್ದು ನೀನ್ ಸುಮನನ್ ಮದುವೆ ಆಗಿದ್ರು ಕೂಡ ನೀವಿಬ್ರು ಸುಖ ಸಂತೋಷದಿಂದ ಸಂಸಾರ ಮಾಡ್ತಾ ಇದ್ದೀರಾ ಅಂತ ಶ್ರೀದೇವಿ ಕಾಲೋನಿಗೆ ಗೊತ್ತಾಗಬೇಕು. ಅದಕ್ಕೆ ನೀವಿಬ್ರು ಒಟ್ಟೊಟ್ಟಿಗೆ ಇಡೀ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಸಂತೋಷದಿಂದ ನಗ್ನಗ್ತಾ ಪ್ರಚಾರ ಮಾಡಬೇಕು. ಆಗ ಶ್ರೀದೇವಿ ಕಾಲೋನಿ ಗೊತ್ತಾಗತ್ತೆ ನೀವು ಚೆನ್ನಾಗಿದ್ದೀರಾ ಅಂತ. ಸರಿ, ಇಬ್ರು ಒಟ್ಟಿಗೆ ಪ್ರಚಾರ ಮಾಡಿದ್ದನ್ನ ನಾವೆಲ್ಲೂ ನೋಡೇ ಇಲ್ವಲ್ಲ? ನೋಡು ತೀರ್ಥ, ನೀನು ನಿನ್ನ ಕ್ಷೇತ್ರದಲ್ಲಿ ಇನ್ನಷ್ಟು ಪ್ರಭಾವ ಬೀರಬೇಕು ಅಂದ್ರೆ ಹೀಗೆ ಒಬ್ಬನೇ ಪ್ರಚಾರ ಮಾಡಿದ್ರೆ ಸಾಕಾಗಲ್ಲ. ಇಬ್ರು ಪ್ರಚಾರ ಮಾಡಬೇಕು. ಗಂಡ ಹೆಂಡತಿ ಇಬ್ರು ಹೇಗಾದ್ರೂ ಮಾಡಿ ಎಲೆಕ್ಷನ್ ಗೆದ್ದೇ ಗೆಲ್ಲಬೇಕು ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ ಅಂತ ಜನರಿಗೆ ಅನ್ನಿಸ್ಬೇಕು. ನಿಮ್ಮಿಬ್ಬರು ಜೋಡಿ ಜನರ ಮನಸ್ಸಿನ ಆಳಕ್ಕಿಳಿಬೇಕು. ಆಗ ಬರೀ ಶ್ರೀದೇವಿ ಕಾಲೋನಿ ಅಲ್ಲ ಶಂಕರೇಗೌಡ್ರೆ, ನಿಮ್ಮ ಅಕ್ಕಪಕ್ಕದ ವಾರ್ಡ್ನವರು ನಿಮಗೆ ಬೆಂಬಲವಾಗಿ ನಿಂತ್ಕೋತಾರೆ. ಏನ್ ಹೇಳ್ತೀರಪ್ಪ? ಖಂಡಿತ ಸರ್, ನಾ ಇದ್ರ ಪ್ಲಾನಿಂಗ್ ಇವತ್ತೇ ಮಾಡ್ತೀನಿ. ಒಳ್ಳೇದು ತೀರ್ಥ. ಅಂದಾಗೆ ಒಂದ್ಸರಿ ನಿನ್ನ ಹೆಂಡ್ತಿನ ಕರ್ಕೊಂಡು ನಮ್ಮ ಮನೆಗೆ ಲಂಚಿಗೆ ಬಾಪ. ಆಗ್ಬೋದು ಸರ್, ನೀವು ಯಾವತ್ತು ಹೇಳ್ತಿರೋ ಅವತ್ತು ನಾವು ನಿಮ್ಮ ಮನೇಲಿ ಇರ್ತೀವಿ. ಓಕೆ.